ಸರ್, ಈಗ ನಮ್ಮ ನಾಯಕರಾದಂಥ ಕುಮಾರಣ್ಣವರು ನಾಮಿನೇಷನ್ ಫೈಲ್ ಮಾಡುವಂತ ಸಂದರ್ಭದಲ್ಲಿ ಬಹಳ ಹೆಚ್ಚಿನ ಸಹಕಾರವನ್ನ ನಮ್ಮ ಮಂಡ್ಯ ಜಿಲ್ಲೆಯ ಪತ್ರಿಕಾ ಮಾಧ್ಯಮದ ಹಿರಿಯರು, ನಮ್ಮೆಲ್ಲ ಸ್ನೇಹಿತರು ಕೊಟ್ಟಿದ್ದೀರಿ. ಪಕ್ಷದ ಪರವಾಗಿ ನಾನು ಹೃತ್ಪೂರ್ವಕವಾಗಿ ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ನಮ್ಮ ಮದ್ದೂರು ಕ್ಷೇತ್ರದ ಶಾಸಕರು, ನಮ್ಮ ನಾಯಕರಾದಂಥ ಹಿರಿಯರಾದಂಥ ತಮ್ಮಣ್ಣವರ ಬಗ್ಗೆ, ಹಾಗೆ ನಮ್ಮ ಶ್ರೀರಂಗಪಟ್ಟಣದ ಮಾಜಿ ಶಾಸಕರಾದಂಥ ರವೀಂದ್ರ ಶ್ರೀಕಂಠೆ ಅವರ ಬಗ್ಗೆ ಒಬ್ಬ ಜನಪ್ರತಿನಿಧಿಯಾಗಿ ಮಾತಾಡುವಂತ ಮಾತುಗಳನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಮೂರನೇ ದರ್ಜೆ ಮನುಷ್ಯರು ಮಾತಾಡೋ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದನ್ನ ಅದು ವಿಡಿಯೋ ಕ್ಲಿಪ್ಗಳಲ್ಲಿ ನಾನು ನೋಡಿದ್ದೇನೆ. ದಯಮಾಡಿ ಮಾಧ್ಯಮದ ಮುಖಾಂತರ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ಜಿಲ್ಲೆಯಲ್ಲಿ ಮಂಡ್ಯ ಅಂದ್ರೆ ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲಿ ತಿರುಗಿ ನೋಡುವಂತ ಪ್ರತೀತಿಯನ್ನ ಬಹಳ ಹಿರಿಯರು ಹುಟ್ಟಾಕ ಬಂದಿದ್ದಾರೆ. ನಮ್ಮ ಕೈಲಿ ಅಷ್ಟು ದೂರ ಸಾಗ್ಲಿಕ್ಕೆ ಸಾಧ್ಯ ಆಗದೆ ಇದ್ರು ಅವ್ರು ಸಾಗಿರ್ತಕ್ಕಂಥ ದಾರಿನಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನ ಈ ಜಿಲ್ಲೆಯ ಗೌರವವನ್ನು ಉಳಿಸ್ಕೊಂಡು ನಡಿಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ. ಉದಯವ್ರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ನವ್ರಿಗೆ ಇಂಥ ದುಸ್ಥಿತಿ ಬಂದು ನಿಮ್ಮನ್ನ ಕರ್ಕೊಂಡ್ಬಂದು ನಿಲ್ಸಿ ಶಾಸಕರು ಮಾಡಿದ್ದಾರೆ. ತಮ್ಮಣ್ಣವರ ತಾತ ಕಾಲದಿಂದ 100 ಎಕರೆಯ ಜಮೀನ್ದಾರರಾಗಿ ಅಂದಿನ ಕಾಲದಲ್ಲಿ ಕಷ್ಟಕ್ಕೆ ಸಿಕ್ಕಂಡಂತ ಕುಟುಂಬಗಳಿಗೆ ಆರ್ಥಿಕವಾಗಿ ಆ ಭಾಗದಲ್ಲಿ ಅವರ ತಾತಿನ ಕಾಲದಿಂದ ಜವಾಬ್ದಾರಿ ನಿರ್ವಹಿಸ್ಕೊಂಡಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಕುಟುಂಬ. ಅವ್ರ ಬಗ್ಗೆ ಅವರು ಈ ರಾಜ್ಯ ಮಟ್ಟದ ಅಧಿಕಾರಿಗಳಾಗಿ ಈ ಜಿಲ್ಲೆಯ ಪಕ್ಷಾತೀತವಾಗಿ ಬಹಳ ವರ್ಷಗಳ ಕಾಲದಿಂದ ರಾಜಕೀಯವಾಗಿ ಮುನ್ನಡೆತಕ್ಕಂಥ ಎಲ್ಲ ಹಿರಿಯರಿಗೆ ಅವರ ಅನುಭವದ ಕೆಲವು ಸಲಹೆಗಳನ್ನು ಕೊಟ್ಟುಕೊಂಡು ರಾಜಕೀಯವಾಗಿ ಬೆನ್ನಿಗೆ ಬೆನ್ನಾಗಿ ಪಕ್ಷಾತೀತವಾಗಿ ನಿಂತ್ಕೊಂಡು ಬಂದಿರತಕ್ಕಂಥದ್ದನ್ನ ನಾವೆಲ್ಲರೂ ಕಂಡಿದ್ದೇವೆ. ಕೆ ನಾಗೇಗೌಡರಂತ ಒಬ್ಬ ಮಹಾನ್ ನಾಯಕನ ಮೇಲ್ ಚುನಾವಣೆ ನಿಂತು ಗೆಲ್ತಾರೆ ಅಂದ್ರೆ ಅವ್ರ ಶಕ್ತಿ ಏನು ಅಂತಕ್ಕಂಥದ್ದನ್ನ ಜಿಲ್ಲೆಯ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಮದ್ದೂರಿನ ಶಾಸಕರು ಉದಯ್ ಅವರು ಮಾತಾಡಿರ್ತಕ್ಕಂಥದ್ದು ಈ ಜಿಲ್ಲೆಯ ಗೌರವಾನ್ವಿತ ಎಲ್ಲ ಜನಪ್ರತಿನಿಧಿಗಳು ತಲೆ ತಗ್ಸುವಷ್ಟು ಮಟ್ಟಿಗೆ ಅವ್ರ ನಾಲಿಗೆಯನ್ನು ಅರಿದು ಬಿಟ್ಟಿದ್ದಾರೆ. ಶ್ರೀರಂಗಪಟ್ಟಣದ ನಮ್ಮ ಮಾಜಿ ಶಾಸಕರು ಯುವ ನಾಯಕರಾದಂಥ ರವೀಂದ್ರ ಶ್ರೀಕಂಠೆ ಅವರ ತಾತ ಚುಂಚೇಗೌಡರು ಅವರು ಧರ್ಮ ಕಾರ್ಯಗಳನ್ನ ಬಹಳ ವರ್ಷಗಳ ಹಿಂದೆ ಮಾಡ್ಕೊಂಡ್ಬರ್ತಿರ್ತಕ್ಕಂಥದ್ದನ್ನು ಮೆಚ್ಚಿ ಅವತ್ತಿನ ಮಹಾರಾಜರೇ ಅವ್ರ ಮನೆಗೆ ಬಂದು ಅವರನ್ನ ಅಭಿನಂದಿಸಿ ಅವ್ರ ಮನೆಯಲ್ಲಿ ಇದ್ದು ಊಟ ಮಾಡುವಾಗಿರ್ತಕ್ಕಂಥ ಇತಿಹಾಸವನ್ನ ನಾವು ಕಾಣ್ತೇವೆ. ಇವತ್ತು ಎಷ್ಟು ಮಟ್ಟಿಗೆ ಇವರು
ಅಕ್ಕ ತಂಗಿಯರ ಜೊತೆಯಲ್ಲಿ ಜನ್ಮ ತಾಳಿದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸ್ಕೊಂಡಿದ್ದೀನಿ. ಮದ್ದೂರು ಶಾಸಕರು ಏನಾಗಬೇಕು, ನಾವು ರಾಜಕಾರಣ ಮಾಡ್ತೀವಿ ಅಂತೇಳಿ ಹೆಂಡತಿ ಮಕ್ಕಳು ತಂದು ಬೀದಿ ನಿಲ್ಸಕ್ಕಾಗತ್ತಾ? ಮಾತಾಡುವಂಥ ಮಾತಕ್ಕೆ ಅಟ್ಲೀಸ್ಟ್ ಕೊನೆಗೆ ಒಂದು ಏನಾದರೂ ಎಳ್ಳಷ್ಟು ಕಿಂಚಿತ್ತು ಒಂದು ನಿಯತ್ತಲ್ಲಿ ಮಾತಾಡ್ಬೇಕಲ್ಲ. ಎಷ್ಟು ಕೀಳು ಮಟ್ಟದಲ್ಲಿ ಗಂಡಸ್ತನದ ಮಾತನ್ನು ಮಾತಾಡದಂತ ಪುಣ್ಯಾತ್ಮ ನೀನೆ. ಅದಕ್ಕೆ ನೀನು ಎಲ್ಲೂ ಹೋಲ್ಸ್ ಮಾತಾಡ್ತೀಯಾ? ದಯಮಾಡಿ ಕಾಂಗ್ರೆಸ್ ರಾಜ್ಯ ಮಟ್ಟದ ನಾಯಕರಿಗೆ ಹೇಳ್ತೇನೆ, ಇನ್ನು ಮುಂದೆ ಅವ್ರನ್ನ ಅದ್ಬಸ್ತಲ್ಲಿ ಹಿಡದೇ ಇದ್ರೆ ಈ ಜಿಲ್ಲೆಯಲ್ಲಿ ಆಗುವಂತ ಅನಾಹುತಕ್ಕೆ ನೇರವಾಗಿ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರು ಹೊಣೆ ಆಗ್ಬೇಕಾಗುತ್ತೆ. ಇದು ಗೌರವ ತರ್ತಕ್ಕಂಥದ್ದಲ್ಲ. ಇನ್ನು ಮುಂದೆ ಇವತ್ತು ಅವ್ರು ಆಡಿರುವಂತ ಮಾತು ನಾವೇ ಒಂದು ರೀತಿ ದಿಗ್ಭ್ರಮೆ ಆಗ್ಬೇಕು. ಅಷ್ಟು ಕೆಳಮಟ್ಟದಲ್ಲಿ ಮಾತಾಡಿರ್ತಕ್ಕಂಥ ಮಾತು. ನಾನಿವತ್ತು ನಮ್ಮ ಹಿರಿಯ ನಾಯಕರಾದಂಥ ಡಿ.ಸಿ. ತಮ್ಮಣ್ಣವ್ರಿಗೂ ನಾನು ವಿನಂತಿ ಮಾಡ್ತೇನೆ, ರವೀಂದ್ರ ಶ್ರೀಕಂಠಯ್ಯವ್ರಿಗೂ ವಿನಂತಿ ಮಾಡ್ತೇನೆ. ಇವತ್ತು ಸೂರ್ಯನ ನೋಡಿ ಉಗುಳಿದ್ರೆ ನಮ್ಮ ಮಖಕ್ಕೆ ಬಿಡುತ್ತೆ. ಇವತ್ತು ಅಂತ ಹೀನಾಯ ಸ್ಥಿತಿನಲ್ಲಿ ಮದ್ದೂರು ಕ್ಷೇತ್ರದ ಶಾಸಕರು ಇದ್ದಾರೆ. ಇದಕ್ಕೆ ಯಾವುದಕ್ಕೂ ಕಿವಿಗೊಡಬಾರ್ದು, ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು. ಮುಂದೆ ಇದೇ ನಡವಳಿಕೆ ಮುಂದುವರಿಸಿದ್ರೆ ನೀವೆಲ್ಲ ಬೀದಿ ಬರೋರು, ನಾವು ನಿಂತು ಇವ್ರಿಗೇನು ಬುದ್ಧಿ ಹೇಳ್ಬೇಕು ಹೇಳುವಂತ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ, ನಿನ್ನೆ ಮೊನ್ನೆನೋ ನರೇಂದ್ರ ಸ್ವಾಮಿಯವರು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ನಿನ್ನೆನಾ ನಾನು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ನಮ್ಮ ಪಕ್ಷದ ಬಿಜೆಪಿ ಜೆಡಿಎಸ್ ಪಕ್ಷದ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ನಾನು ಇವತ್ತಿನ ವಿಚಾರ ಹೇಳಲಿಲ್ಲ. 25 ವರ್ಷಗಳ ಹಿಂದಿನಿಂದ ಆ ತಾಲೂಕಿನಲ್ಲಿ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಜವಾಬ್ದಾರಿ ನಿರ್ವಹಿಸುವಂತ ಸಂದರ್ಭದಲ್ಲಿ 2001-2ರಲ್ಲಿ ಕನಕಪುರ ವಿಧಾನಸಭಾ ಲೋಕಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಆಯಿತು. ನಾನು ಅವತ್ತಿನ ಜಿಲ್ಲಾ ಜನತಾಳದ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಅವತ್ತಿನ ಪ್ರಭಾವಿ ನಾಯಕರಾಗಿದ್ರು ಸೋಮಶೇಖರ್ ಅವರು. ಅವತ್ತು ದೇವೇಗೌಡರ ಬಗ್ಗೆ ಈ ಒಳಕ್ಕೆ ಯಾರು ಓಟ್ ಕೇಳಕ್ಕೆ ಬರಬಾರ್ದು ಅನ್ನೋಷ್ಟು ಮಟ್ಟಿಗಿದ್ರು. ಅವತ್ತು ನಾನೇ ನನ್ನ ಜಿಲ್ಲೆಯ ಎಲ್ಲ ನಾಯಕರುಗಳು ಜೊತೆಗೂಡಿ ವೀರೇಗೌಡರ ಮನೆ 1 ತಿಂಗಳ ಕಾಲ ಮನೆ ಮಾಡ್ಕೊಂಡು ಅಲ್ಲೇ ಮಲಗಿದ್ದು, ಮಳವಳ್ಳಿ ತಾಲೂಕಿನ ಮಹಾಜನತೆ ಕೈಲೇ ಚಂದವನ್ನ ವಸೂಲು ಮಾಡಿ 11,15,000 ಲೀಡನ್ನ ಕೊಡಿಸೋದ್ರ ಮುಖಾಂತರ ದೇವೇಗೌಡರು ಅವತ್ತು ಪ್ರಚಂಡ ಬಹುಮತದಲ್ಲಿ ಗೆಲ್ಲಕ್ಕೆ ನನ್ನ ಜಿಲ್ಲೆಯ ಮುಖಂಡರು ನಾಯಕರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಹಾಜನತೆ ಆಶೀರ್ವಾದ ಮಾಡಿದ್ರು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಂದೆ. ಆದರೆ ಕೆಲವು ಒಮ್ಮೆ ಅವರು ಮಾತಾಡುವಂತ ಮಾತುಗಳು ಎಷ್ಟು ಮಟ್ಟಿಗೆ ಇವೆ ಅಂದ್ರೆ, ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾರನ್ನೋ ಹಿಡಿದು ರಾಜ್ಯದ ಮುಖ್ಯಮಂತ್ರಿಗಳನ್ನೋ ಉಪಮುಖ್ಯಮಂತ್ರಿಗಳನ್ನೋ ಇಲ್ಲ ಜಿಲ್ಲಾ ಮಂತ್ರಿಗಳು ಹಿಡ್ಕೊಂಡು ಪೋಸ್ಟಿಂಗ್ ಮಾಡ್ಕೊಂಡು ರಿಪೋರ್ಟ್ ಆಗಿ ಕರ್ಟೆಸಿಗೆ ನಾನು ಬಂದಿದ್ದೀನಿ ಸಹ ಇಂಥ ಅಧಿಕಾರಿ ಅಂತ ಹೇಳಿ ಅವ್ರ ಮನೆಗೆ ಹೋದ್ರೆ ಇನ್ನೊಂದು ಸೆಕೆಂಡ್ ನಿಂತ್ಕೊಂಡ್ರೆ ನಿನ್ ಕತ್ತಿಡ್ದು ಆಚೆ ಮುಗಿಸ್ ನಡಿ ಮನೆಯಿಂದ ಆಚೆ ದಬ್ಬು ಕಳಿಸ್ತೀರಪ್ಪ. ಇದೊಬ್ಬ ಜನಪ್ರತಿನಿಧಿಯಾಗಿ ಮಾಡುವಂತ ಕೆಲಸನ ಆಯ್ತು. ಅದು ಮೀಸಲು ಕ್ಷೇತ್ರ, ತಾವು ಶಾಸಕರಾಗಿದ್ದೀರಿ, ನೀವೆಲ್ಲವನ್ನ ನೀವೇ ಅನುಭವಿಸ್ಬೇಕು ಅಂದ್ರೆ ಹಂಗೆ ಇತರ ಜಾತಿಯ ಮುಖಂಡರುಗಳೇನಾಗ್ಬೇಕು? ನೀವು ಹೇಳಿದ್ರಲ್ಲ ನನ್ನನ್ನ ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಆಗಿ ಹೋಗೋದನ್ನ ತಡೆದ್ಬಿಟ್ರು ಅಂತ. ನಾನು ಸಮ ಬಂತು DCC ಬ್ಯಾಂಕಲ್ಲಿ. ಅವತ್ತು ಯಾರೆಲ್ಲ ನೀವು ಯಡಿಯೂರಪ್ಪನ ಮನೆ ಬಾಗಿಲು ಕಾದ್ರಿ ಕಾಂಗ್ರೆಸ್ ಪಾರ್ಟಿಯ ಮಹಾನ್ ನಾಯಕರುಗಳು ಅಂತಕ್ಕಂಥದ್ದು ಗೊತ್ತು ನನಗೆ. ಆದರೆ ನಾನೇ ನೇರವಾಗಿ ಕುಮಾರಣ್ಣವ್ರು ಕರ್ಕೊಂಡೋಗಿ ಯಡಿಯೂರಪ್ಪರ ಭೇಟಿ ಮಾಡಿ, ಇಲ್ಲ ಸರ್ ಈ ಸಲ ನಾವು ಒಬ್ಬ ನ್ಯಾಮಿನೇಷನ್ ಡೈರೆಕ್ಟರ್ ಕೊಡಿ, ನಾವು ಮಾಡ್ಕೊಂಬರ್ತೀವಿ ಅಂತೇಳಿ SM ಕೃಷ್ಣ ಅವರ ಶಿಷ್ಯ ಉಮೇಶ್ ಅವ್ರನ್ನ ತಂದು DC ಬ್ಯಾಂಕ್ ಅಧ್ಯಕ್ಷ ಮಾಡಿದ್ವಿ. ಅವತ್ತಪ್ಪ ನಿಖಿಲ್ ಅವರು ಚುನಾವಣೆ ನಿಲ್ಲಿಸಂತ ಸಂದರ್ಭದಲ್ಲಿ ಅಮರಾವತಿ ಶೇಖರ್ ಅವರ ಕುಟುಂಬ ಅಲಯನ್ಸ್ ಧರ್ಮವನ್ನ ಪಾಲಿಸಿದ್ರು ಅಂತೇಳಿ ಅವ್ರನ್ನ ನೀವು ಎಲ್ಲ ರೀತಿ ಹೊರಗಿಟ್ರಿ. DC ಬ್ಯಾಂಕಲ್ಲೂ ಸಿಂಡಿಕೇಟ್ ಮಾಡ್ಕೊಳ್ಳಿಲ್ಲ.
ನಾವು ನಮ್ಮ ಮುಖಂಡರುಗಳೆಲ್ಲ ಸೇರಿ ಚಾಲೆಂಜ್ ತಗೊಂಡು ಅಮರಾವತಿ ಶೇಖರ್ ಅವ್ರ ತಮ್ಮ ಅಶ್ವಥ್ ಅವ್ರನ್ನ ಡಿಸಿ ಬ್ಯಾಂಕ್ ಡೈರೆಕ್ಟರ್ ಮಾಡಿದ್ವಿ, DCC ಬ್ಯಾಂಕ್ ಆಡಳಿತ ಮಂಡಳಿ ಕೈಗಿಡ್ಕೊಂಡ್ವಿ, ಅಪೆಕ್ಸ್ ಬ್ಯಾಂಕ್ಗೆ ಕಳಿಸ್ಕೊಟ್ವಿ. ಮಾತು ಕೊಟ್ಟಿದ್ದು ಅವ್ರು ನಮಗೆ ನಿಖಿಲ್ ಅವ್ರ ಚುನಾವಣೆಯಲ್ಲಿ ಸಹಾಯ ಮಾಡಿದ್ರು, ನಿಮ್ಗೆ ಕೈ ಬಿಡೋ ಪ್ರಶ್ನೆ ಇಲ್ಲ ಅಂತ ಮಾಡಿದ್ವಿ. ಯಾಕೆ ಕುರುಬ ಸಮಾಜದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಮುಖಂಡರು ಕಳ್ಸಕ್ಕಾಯ್ತಿರಲಿಲ್ಲ ಅಪೆಕ್ಸ್ ಬ್ಯಾಂಕ್ಗೆ? ಆಯ್ತು, ಮೊನ್ನೆ ತಾನೇ ನಿಮ್ತಾವ್ ಇದ್ರಲ್ಲ, ಎಲ್ಲ ರೆಡಿ ಮಾಡ್ಕೊಂಡಿದ್ದ. DC ಬ್ಯಾಂಕ್ ಉಪಾಧ್ಯಕ್ಷ ಆಗಿದ್ದ ಪುಟ್ರಾಮ್, ಅವನು ಹೋಗ್ಬೇಕು ಅಂತ ರೆಡಿ ಮಾಡ್ತಿದ್ದ, ಅವನ ಅಲ್ಲೇ ಚಿಕ್ಕ ಹಾಕಿದ್ರಿ. ಅದೇನು ಬೇಡ. ಮಲ್ಲಾಜಮ್ಮ ಅವರು ಈ ಜಿಲ್ಲೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ರೀತಿ ಶಾಸಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ ನಮ್ಗೆಲ್ರೂ ಒಂದು ರೀತಿ ಅವರೇ ಸ್ಫೂರ್ತಿ. ಅಷ್ಟು ಚೆನ್ನಾಗಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಬಹಳ ವರ್ಷಗಳ ಕಾಲದಿಂದ ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ರು. ಈ ಜಿಲ್ಲೆ ಒಂದು ಸಮಗ್ರವಾದಂಥ ಅಭಿವೃದ್ಧಿ ಮಾಡುವಂಥ ವಿಚಾರದಲ್ಲಿ ಜೊತೆಗೂಡು ಕೆಲಸ ಮಾಡಿದಂಥವ್ರು. ಅವ್ರನ್ನೇನು ಮಾಡಿದಿರಪ್ಪ ನೀವು ಹೇಳ್ತಿದ್ದೀರಲ್ಲ, ಮುಚ್ಚಬೇಕಂತ ಹೇಳಿದಿರಲ್ಲ. ದಯಮಾಡಿ ನನ್ನ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳ್ತಾ ಇದ್ದೀನಿ, ನೀವೆಲ್ಲೂ ಕರಿತೀರ ಬರ್ತೀವಿ. ಯಡಿಯೂರಪ್ಪ ಕೊಡ್ತಾವ್ ಏನ್ ಬಂದು ಹೇಳಿದ್ರಿ, ಯಾವ ಆಟ ಆಡಿದ್ರಿ, ಮೊನ್ನೆ ಮೆಂಬರ್ಶಿಪ್ ಹೋದಾಗ ಇನ್ನು ಜೀವನದಲ್ಲೇ ಚುನಾವಣೆ ನಿಲ್ಬೇಕು ಅಂತಿದ್ದಾಗ ಡೈಲಿ ಬಂದು ದೇವೇಗೌಡ ಕಾಲಿಡ್ಕೊಂಡು ಏನ್ ಹೇಳಿದ್ರಿ? ಎಲ್ಲ ಅಂಕಿಅಂಶ ಇದೆ, ಎಲ್ಲ ರೆಕಾರ್ಡ್ಸ್ ಇದೆ. ತಾವ್ ಯಾವತ್ತು ಕರಿತೀರಿ ಅವತ್ತು ಬರ್ತೀವಿ. ಎಲ್ಲಿಗೆ ಬರ್ಬೇಕು ಬೇಡ, ಇಲ್ಲೇ ಬನ್ನಿ, ನಾವಿಬ್ಬರೇ ಹಿಂಗೆ ನೀವು ಕೂತ್ಕೊಳ್ಳಿ, ನಾವು ಹಂಗೆ ಕೂತ್ಕೊಳ್ಳೋಣ, ಮಾತಾಡೋಣ. ಇವೆಲ್ಲದ ಹೌದು, ನನ್ನನ್ನು ಇವತ್ತಿಂದ ದೊಡ್ಡರಾಜು ಕರಿಬೇಕು ತೀರ್ಮಾನ ಮಾಡಿದಿರಿ ಅಂತ ಅಂದ್ರಿ. ನಿಮ್ಮ ಹತ್ರ ಹೇಳಿಸ್ಕೊಳ್ಳೋದು ಏನಿದ್ರಿ? ನನ್ನ ಆರಾಧ್ಯ ದೈವ ಪರಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರೇ, ಯಾಕಪ್ಪ ನಿಮ್ಮಪ್ಪ ಪುಟ್ಟರಾಜ ಅಂತಿಟ್ಟ, ನೀನು ಇವತ್ತಿಂದ ದೊಡ್ಡರಾಜ ಅಂತೇಳಿ ಬಹಳ ವರ್ಷಗಳ ಹಿಂದೆನೆ ನನ್ನನ್ನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, ನಾನು ಶ್ರೀಮತಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ನಾನು 3 ಬಾರಿ ಶಾಸಕನಾಗಿ, ಸಂಸದನಾಗಿ, ಮಂತ್ರಿಯಾಗಿ ಇವತ್ತು ಕೆಲಸ ಮಾಡಿದ್ರೆ ರಾಜಕೀಯವಾಗಿ ನನಗೆ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ದೇವೇಗೌಡಜಿ ಅವರ ಕುಟುಂಬ ಒಂದು ಕಡೆ ಆದರೆ, ನನಗೆ ಮನಸ್ಸು ಬಿಚ್ಚಿ ದೇವ್ರ ರೂಪದಲ್ಲಿ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ನನ್ನ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರು. ಅವತ್ತಿಗೆ ಅದಕ್ಕೆ ಮುಖ್ಯ ಸಾಕ್ಷಿ ನನ್ನ ಡಾಕ್ಟರ್ ನಿರ್ಮಹಾನಂದ ಮಹಾಸ್ವಾಮೀಜಿಯವರೇ ಸಾಕ್ಷಿ. ಹೋಗೊಂದಿನ ಕೂತ್ಕೊಂಡು ಕೇಳಿ ನಮ್ಮ ಸ್ವಾಮೀಜಿಯವರ ಆಶೀರ್ವಾದ ನನಗೆ ಯಾವ ರೀತಿ ಆ ಪರಮಾತ್ಮ ಭೈರವನ ಮುಂದೆ ಮಾಡಿರ್ತಕ್ಕಂಥ ಆಶೀರ್ವಾದ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲೇ ಈ ಜಿಲ್ಲೆಯಲ್ಲಿ ಕಳಂಕರಹಿತ ಒಬ್ಬ ಜನಪ್ರತಿನಿಧಿಯಾಗಿ ಸೇವೆ ಮಾಡಲಿಕ್ಕೆ ಅವಕಾಶ ಆಗಿದೆ. ನಾವಂತೂ ದಂಡಲ್ ಸೋದರ ಮಾವ ಅಂತಕ್ಕಂಥ ಲೆಕ್ಕನೇ ಇಲ್ಲ. ನಿಂತ್ಕೊಂಡ್ರೆ ಚುನಾವಣೆಗೆ ಸ್ವೀಕಾರ ಮಾಡ್ತೀವಿ, ನ್ಯಾಯಯುತವಾಗಿ ರಾಜಕಾರಣ ಮಾಡ್ತೀವಿ. ಅದು ಮಾಡ್ಕೊಂಡು ಬಂದಿರತಕ್ಕಂಥ ಹಿನ್ನೆಲೆಯಲ್ಲೇ ಇವತ್ತು ಇನ್ನು ಈ ಜಿಲ್ಲೆ ಒಳಗೆ ಒಬ್ಬ ಸಕ್ರಿಯ ಜವಾಬ್ದಾರಿ ಹೊತ್ತು ಕೆಲಸ ಮಾಡಲಿಕ್ಕೆ ಅವಕಾಶ ಆಗಿದೆ. ಇವೆಲ್ಲವನ್ನು ಬಿಟ್ಟು ನರೇಂದ್ರ ಸ್ವಾಮಿಯವರೇ, ಮೊದಲು ನಿಮ್ಮ ಪಕ್ಷದ ಇಂಥ ಹೀನಾಯವಾಗಿ ಮಾತಾಡ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಕರ್ಕೊಂಡೋಗಿ, ಇಲ್ಲ ನೀವು ಹೇಳಿದ್ರೋ ಇಲ್ಲ ನಿಮ್ಮ ಜಿಲ್ಲಾ ಮಂತ್ರಿ ಹೇಳ್ತಾರೋ, ಆಗದೇ ಇದ್ರೆ ರಾಜ್ಯ ಮಟ್ಟದ ನಾಯಕರುಗಳಿಗೆ ಹೇಳಿ ಈ ಜಿಲ್ಲೆಯಲ್ಲಿ ಯಾವ ರೀತಿ ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಅಂತಕ್ಕಂಥದ್ದನ್ನ ಮುನ್ನಡೆಸ್ಬೇಕು ಹೋಗುವಂಥದ್ದನ್ನ ಮಾಡಿ. ಚುನಾವಣೆ ಬರ್ತದೆ ಹೋಯ್ತದೆ, ಅದ್ರ ಬಗ್ಗೆ ಏನಿಲ್ಲ. ಈ ಜಿಲ್ಲೆಯ ಇತಿಹಾಸವನ್ನ ಉಳಿಸಿರ್ತಕ್ಕಂಥ ಮಹಾನಾಯಕರ ಒಂದು ದಾರಿಲಿ ನೀವೆಲ್ಲ ನಡಿಬೇಕಾಗಿದೆ. ಅದಾಗುತ್ತೆ, ಅದು ಯಾರು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಜಿಲ್ಲೆ ಜನ ತೀರ್ಮಾನ ಮಾಡ್ತಾರೆ. ಇದು ಕಾಲ್ಚಕ್ರ. 50,000ದಲ್ಲಿ ಗೆಲ್ಲಿಸಿದಂಥ ನಮ್ಮ ಮಹಾನಾಯಕರು, ನಮ್ಮ ಶಾಸಕರು ಸುರೇಶ್ ಗೌಡ್ರು, ನಾವೆಲ್ಲ ಇಲ್ಲೇ ಇದ್ದೀವಿ. ಕಳೆದ ಬದಲಾದಂಥ ರಾಜಕೀಯ ವ್ಯವಸ್ಥೆಯಲ್ಲಿ ಆಯ್ತು. ಈಗ ಪುನಃ ಜನ ಇದೇ ತಿಂಗಳು 26ನೇ ತಾರೀಕು ಏನು ತೀರ್ಮಾನ ಮಾಡ್ತಾರೆ ಅಂತ ಕಾದ್ ನೋಡಿ. ಅದು ಯಾಕೆ ಅಷ್ಟೊಂದು ವೈಬ್ರೇಷನ್? ನಿಮಗೆ ಬೇಡ ವೈಬ್ರೇಷನ್ನು. ರಾಜಕಾರಣ ಕಾಲಚಕ್ರದಲ್ಲಿ ಮೇಲಿದ್ದರು ಕೆಳಗಿದ್ದರ ಮೇಲೆ ಜನ ಕೊಡುವಂಥ ತೀರ್ಮಾನ ಅದು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರ ಪ್ರಭುಗಳದೇ ತೀರ್ಮಾನ. ಆ ನಿಟ್ಟಿನಲ್ಲಿ ನೀವೆಲ್ಲ ಗೌರವವಾಗಿ ನಡ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನನ್ನ ಹಿರಿಯ ನಾಯಕರಾದಂಥ DC ತಮ್ಮಣ್ಣ ಸಾಹೇಬರಿಗೆ, ನಮ್ಮ ಯುವ ನಾಯಕರಾದಂಥ ರವೀಂದ್ರ ಶ್ರೀಕಂಠೆ ಅವರಿಗೆ ವಿನಂತಿ ಮಾಡ್ತೀವಿ. ನಾವು ಮನೆಗೆ ಹೋಗಿ ಮಾತಾಡ್ತೇವೆ. ಧೃತಿಗಿಡ್ತಕ್ಕಂಥ ಅಗತ್ಯ ಬೇಡ. ಅಯ್ಯೋ ಶ್ರೀರಾಮಚಂದ್ರನ್ನೇ ಬಿಟ್ಟಿಲ್ಲ ಇವತ್ತು ಬಹುತೇಕ ಅಂತ ಅಷ್ಟರ ಮಟ್ಟಿಗೆ ದಾರಿ ಬಾರಿಯಲ್ಲಿ ಮಾತಾಡಿದ್ರಲ್ಲ, ಕತೆ ಏನಾಯ್ತು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ದಯಮಾಡಿ ಇದು ಕಿವಿಗೊಡಬೇಡಿ ಅಂತಕ್ಕಂಥ ಮಾತನ್ನು ಹೇಳಿ
ನಿಮ್ಮೆಲ್ರಿಗೂ ಅನ್ಸಿ ನಾನು ಮಾತು ಮುಗಿಸ್ತೇನೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.